ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಚಿನ್ನದಂಗಡಿ ಮಾಲೀಕರಿಗೆ ವಂಚನೆ ಕೇಸ್. ಬಂಧಿತ ಐಶ್ವರ್ಯ ಗೌಡ ದಂಪತಿಗೆ 14 ದಿನ ನ್ಯಾಯಾಂಗ ಬಂಧನ. ರಾತ್ರಿಯೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಐಶ್ವರ್ಯ. ತೀವ್ರ ಸ್ವರೂಪ ಪಡೆದ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್. ಇಂದು ಬೀದರ್ನ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆಗೆ ನಿರ್ಧಾರ. ಹೈಕಮಾಂಡ್ ಎಚ್ಚರಿಕೆಗೆ ಮಣಿಯದ ಬಿಜೆಪಿ ಅತೃಪ್ತರ ಬಣ. 2ನೇ ಹಂತದ ವಕ್ಫ್ ಹೋರಾಟ ನಡೆಸಲು ಪ್ಲಾನ್. ಜನವರಿ 4ರಿಂದ ಹೋರಾಟಕ್ಕೆ ಮುಹೂರ್ತ ಫಿಕ್ಸ್. ಹೊಸ ವರ್ಷ ಆಚರಣೆಗೆ ರಾಜಧಾನಿ ಬೆಂಗಳೂರಲ್ಲಿ ಸಿದ್ಧತೆ. ಸೆಲೆಬ್ರೇಷನ್ ಹಾಟ್ಸ್ಪಾಟ್ಗಳಲ್ಲಿ ಡಿಸಿಪಿಗಳ ಪರಿಶೀಲನೆ. ಎಂಜಿ ರಸ್ತೆ, ಬ್ರಿಗೇಡ್ ರೋಡ್ನಲ್ಲಿ ಮಿಡ್ ನೈಟ್ ರೌಂಡ್ಸ್. ಕಳೆದ ಬಾರಿಗಿಂತ ಈ ಬಾರಿ ಹೊಸ ವರ್ಷಾಚರಣೆಗೆ ಭದ್ರತೆ ಹೆಚ್ಚಳ. 180 ಕ್ಯಾಮೆರಾ ಅಳವಡಿಕೆ, 15 ವಾಚ್ ಟವರ್ ನಿರ್ಮಾಣ. ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಮಾಹಿತಿ. ನನ್ನ ರಾಜೀನಾಮೆ ಕೇಳೋ ತಾಕತ್ತು ಯಾರಿಗೂ ಇಲ್ಲ. ಇವರು ನನಗೆ ವೋಟ್ ಹಾಕಿದ್ದಾರೆಯೇ? ದಲಿತ ಪರ ಸಂಘಟನೆ ವಿರುದ್ಧ ವಿಜಯಪುರ ಸಂಸದ ರಮೇಶ ಜಿಗಜಿಣಗಿ ಗರಂ. ನೆಲಮಂಗಲ ದುರಂತದ ಚಂದ್ರಂ ಕುಟುಂಬಕ್ಕೆ ಮತ್ತೊಂದು ಆಘಾತ. ಕುಟುಂಬಸ್ಥರ ಸಾವಿನಿಂದ ಆಘಾತಗೊಂಡಿದ್ದ ಚಂದ್ರಂ ತಂದೆ ಸಾವು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಮೊರಬಗಿ ಗ್ರಾಮದಲ್ಲಿ ನಿಧನ. ಲಾರಿ ಹರಿದು ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಮೈಸೂರು ಗದ್ದಿಗೆ ಮುಖ್ಯ ರಸ್ತೆಯ ಮಾರೇಗೌಡನಹಳ್ಳಿ ಗೇಟ್ ಬಳಿ ಘಟನೆ. ಮೃತನ ಕುಟುಂಬಸ್ಥರಿಂದ ರಸ್ತೆ ತಡೆದು ಆಕ್ರೋಶ. ಲಾರಿ ಚಾಲಕ ಪೊಲೀಸರ ವಶಕ್ಕೆ. ಸಾಗರ ತಾಲೂಕಿನ ಆನಂದಪುರ ಸುತ್ತಮುತ್ತ ಕಾಡಾನೆ ಹಾವಳಿ. ಮರಿಯಾನೆ ಜೊತೆ ಕಾಡಾನೆ ಪ್ರತ್ಯಕ್ಷದಿಂದ ಜನರಲ್ಲಿ ಆತಂಕ. ಗ್ರಾಮಸ್ಥರು ಆನೆಯನ್ನ ಓಡಿಸೋ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆ ದೇಶಾದ್ಯಂತ ಜನವರಿ 1ರವರೆಗೆ ಶೋಕಾಚರಣೆ. ಜನವರಿ 1ರವರೆಗೆ ಕೆಆರ್ಎಸ್ ಬೃಂದಾವನದ ಸಂಗೀತ ಕಾರಂಜಿ ಬಂದ್. ಹಣಕ್ಕಾಗಿ ಸ್ನೇಹಿತನನ್ನೇ ಕೊಲೆ ಮಾಡಿದ ಕಿರಾತಕರು ಅರೆಸ್ಟ್. ರಾಜ್ಕುಮಾರ್ ಮತ್ತು ಅನಿಲ್ ಬಂಧಿತ ಆರೋಪಿಗಳು. ಕೊಲೆ ಮಾಡಿ ಹೆಣವನ್ನೇ ಸುಟ್ಟು ಹಾಕಿದ್ದ ಆರೋಪಿಗಳು. ಮ್ಯಾಕ್ಸ್ ಚಿತ್ರ ಗೆಲುವಿನ ಬೆನ್ನಲ್ಲೇ ಕಿಚ್ಚ ಸುದೀಪ್ ಟೆಂಪಲ್ ರನ್. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ. ವಿಶೇಷ ಪೂಜೆ ಸಲ್ಲಿಸಲಿರುವ ಅಭಿನಯ ಚಕ್ರವರ್ತಿ ಸುದೀಪ್. ತೆರೆದ ಕೊಳವೆ ಬಾವಿಗೆ ಬಿದ್ದ 10 ವರ್ಷದ ಬಾಲಕ. ಮಧ್ಯಪ್ರದೇಶದ ಜಾಂಜಲಿ ಪ್ರದೇಶದಲ್ಲಿ ಘಟನೆ. ಬಾಲಕನ ರಕ್ಷಣೆಗಾಗಿ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಟ್ರಕ್ ಒಂದು ಹಿಮಾವೃತ ರಸ್ತೆಯಿಂದ ಜಾರಿ ಪ್ರಪಾತಕ್ಕೆ ಬಿದ್ದ ವಾಹನ. ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ಘಟನೆ. ವಾಹನದಿಂದ ಜಿಗಿದು ಪ್ರಾಣ ಉಳಿಸಿಕೊಂಡ ಚಾಲಕನ ದೃಶ್ಯ ವೈರಲ್. ಹೆದ್ದಾರಿಯಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಹೊತ್ತಿ ಉರಿದ ಟ್ರಕ್ಗಳು. ಉತ್ತರ ಪ್ರದೇಶದ ಸುಮೇರ್ಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬೆಂಕಿ ಕೆನ್ನಾಲಿಗೆಗೆ ನಡು ರಸ್ತೆಯಲ್ಲೇ ಟ್ರಕ್ಗಳು ಭಸ್ಮ. ರಷ್ಯಾದ ವಾಯು ಪ್ರದೇಶದಲ್ಲಿ ಅಜರ್ಬೈಜಾನ್ ವಿಮಾನ ಪತನ ಪ್ರಕರಣ. ದುರಂತಕ್ಕೆ ಅಜರ್ಬೈಜಾನ್ ಅಧ್ಯಕ್ಷರಿಗೆ ಕ್ಷಮೆ ಯಾಚಿಸಿದ ರಷ್ಯಾ ಅಧ್ಯಕ್ಷ. ಉಕ್ರೇನ್ ಡ್ರೋನ್ ಹಿಮ್ಮೆಟ್ಟಿಸುವಾಗ ದುರ್ಘಟನೆಯಾಗಿದೆ ಎಂದ ಪುಟಿನ್. ತಾಲಿಬಾನ್ ಪ್ರತೀಕಾರಕ್ಕೆ ಪಾಕಿಸ್ತಾನ ದಗದಗ. ತಾಲಿಬಾನ್ ಹೋರಾಟಗಾರರಿಂದ
ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ದಾಳಿ, 19 ಪಾಕ್ ಸೈನಿಕರ ಹತ್ಯೆ, 2 ಚೆಕ್ ಪೋಸ್ಟ್ ಕೈವಶ. ವಧುವಿನ ಮನೆಯ ಮೇಲೆ ನೋಟಿನ ಮಳೆಗೈದ ವರನ ತಂದೆ. ಪಾಕಿಸ್ತಾನದಲ್ಲೊಂದು ವಿಚಿತ್ರ ಪ್ರಸಂಗ. ಸಾಮಾಜಿಕ ಜಾಲತಾಣದಲ್ಲಿ ಹಣ ಸುರಿಮಳೆಯ ವಿಡಿಯೋ ವೈರಲ್. ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ರನ್ನ ಭೇಟಿಯಾದ ಮೋದಿ. ಗುಕೇಶ್ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪ್ರಧಾನಿ. ಮೋದಿಗೆ ಹಸ್ತಾಕ್ಷರ ಇರುವ ಚೆಸ್ ಬೋರ್ಡ್ ನೀಡಿದ ಗುಕೇಶ್. ಇಂದು ಪ್ರೊ ಕಬಡ್ಡಿ ಲೀಗ್ನ 11ನೇ ಆವೃತ್ತಿಯ ಫೈನಲ್ ಫೈಟ್. ಟ್ರೋಫಿಗಾಗಿ ಸೆಣಸಾಡಲಿವೆ ಹರಿಯಾಣ, ಪಾಟ್ನಾ. ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿ ಉಭಯ ತಂಡಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.